ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ಇವತ್ತೇ ನಾನು ಕ್ಯಾರೆಟಿನ ವಿಶೇಷ ಗುಣಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಕ್ಯಾರೆಟು ರುಚಿಯಲ್ಲಿ ಸಿಹಿ ಆಗಿರುತ್ತೆ ಹಾಗೂ ಇದು ತ್ರಿದೋಷಗಳನ್ನು ಪರಿಹಾರ ಮಾಡುತ್ತೆ. ಮೇಯ್ನಾಗಿ ಹೃದಯಕ್ಕೆ ಇದು ಒಂದು ಬಲವನ್ನು ಕೂಡ ಕೊಡುತ್ತೆ ಅನ್ನುವಂತಹದ್ದು. ಹಾಗಾಗಿ ಈ ಒಂದು ಕ್ಯಾರೆಟನ್ನು ನಮ್ಮ ನಿತ್ಯದ ಜೀವನದಲ್ಲಿ ಪದೇ ಪದೇ ಬಳಸೋದ್ರಿಂದ ಇದು ಏನು ಮಾಡುತ್ತೆ ಅಂದರೆ ಮೂತ್ರ ದೋಷಗಳನ್ನು ನಿವಾರಣೆ ಮಾಡುತ್ತೆ, ಜಠರದ ಕ್ರಿಮಿಗಳನ್ನು ನಾಶ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಯಥೇಚ್ಛವಾದ ಜೀವಸತ್ವಗಳು, ಲೋಹಾಂಶಗಳು, ಖನಿಜಾಂಶಗಳು ಯಥೇಚ್ಛವಾಗಿ ಇರೋದ್ರಿಂದ ನಮ್ಮ ಒಂದು ರಕ್ತವನ್ನು ಶುದ್ಧಗೊಳಿಸುತ್ತೆ. ಈ ಒಂದು ಕ್ಯಾರೆಟ್ ಮೇಯ್ನಾಗಿ ರಕ್ತವನ್ನು ಶುದ್ಧಗೊಳಿಸಿ ಇಡೀ ದೇಹಕ್ಕೆ ಪುಷ್ಟಿಯನ್ನು ಕೊಡುತ್ತೆ, ಅಂದರೆ ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ದೊಡ್ಡವರಿಗೆ ಮಕ್ಕಳಿಗೂ ಈ ಒಂದು ಗಜ್ಜರಿ ಉಪಯೋಗಿಸಿದ ಹಿತಕರವಾದಂತಹ ಈ ಒಂದು ಗುಣಗಳೊಂದಿಗೆ ನಮ್ಮ ದೇಹ ಸದೃಢವಾಗಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ನಾವು ಈ ಒಂದು ಗಜ್ಜರಿಯನ್ನು ಬಳಸೋದ್ರಿಂದ ಅಜೀರ್ಣ ನಿವಾರಣೆ, ಒಂದು ವೇಳೆ ಅಜೀರ್ಣ ನಿವಾರಣೆ ಆದರೆ ಈ ಒಂದು ಗಜ್ಜರಿಯನ್ನು ಬಳಸೋದ್ರಿಂದ ಅಜೀರ್ಣ ಆದಂತಹ ವಸ್ತುಗಳು ಜೀರ್ಣವಾಗುತ್ತೆ, ಪಾಚನ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ಹಸಿದೆ ಗಜ್ಜರಿಯನ್ನು ತಿನ್ನೋದ್ರಿಂದ ನಮ್ಮ ಒಂದು ಚಯಾಪಚಯ ಶಕ್ತಿ, ಅಂದರೆ ಪಾಚನ ಶಕ್ತಿ ಅಂತ ಹೇಳ್ತಾರಲ್ಲ, ಅದು ನಿವಾರಣೆಯಾಗಿ ಜಠರದ ಒಂದು ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಒಂದು ವೇಳೆ ಹೊಟ್ಟೆ ನೋವು ಬಂದಾಗ, ಹೊಟ್ಟೆ ಮುರಿತ ಆದಾಗ, ಒಂದು ಕರುಳು ಹುಣ್ಣುಗಳ ನಿವಾರಣೆಗೆ ಈ ಒಂದು ಗಜ್ಜರಿ ಕೂಡ ತುಂಬ ಸಹಾಯ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಇದರ ಒಂದು ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಒಂದು ಕಣ್ಣಿನ ದೋಷಗಳು ನಿವಾರಣೆ ಆಗುತ್ತೆ, ಕಣ್ಣಿಗೆ ಪೂರಕವಾಗಿ ಸಹಾಯವಾಗುತ್ತೆ ಅನ್ನುವಂತಹದ್ದು. ಹಾಗಾಗಿ ಇದರಲ್ಲಿ ಯಥೇಚ್ಛವಾದ ವಿಟಮಿನ್ ಎ ಇರೋದ್ರಿಂದ, ಲೋಹಾಂಶಗಳು, ಖನಿಜಾಂಶಗಳು ಇರೋದ್ರಿಂದ ನಮ್ಮ ಕಣ್ಣಿಗೆ ಪೂರಕವಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ನಾ ಹೇಳೋದು, ಇದರ ಒಂದು ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತೆ. ಕಣ್ಣಿಗೆ, ವಿಶೇಷವಾಗಿ ಕಣ್ಣಿಗೆ ಈ ಕ್ಯಾರೆಟ್ ತುಂಬ ಪೂರಕವಾಗಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದರ ಜ್ಯೂಸನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. 2 ಕ್ಯಾರೆಟನ್ನು ತುರಿದಿದ್ದೇನೆ, ಅದಕ್ಕೆ ಬೆಲ್ಲವನ್ನು ಕೂಡ, ಅಂದರೆ ಜಾಗರಿ ಅಂತಾರಲ್ಲ, ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೇನೆ. ಆ್ಯಂಡ್ ದೆನ್ ವಿ ಆ್ಯಡ್ ಜೀರಾ ಆ್ಯಂಡ್ ಪೆಪ್ಪರ್ ಪೌಡರ್, ಅಂದರೆ ನೋಡಿ ಕಾಳುಮೆಣಸು ಜೀರಿಗೆ ಪುಡಿ. ಇದನ್ನ ಮಾಡಿ ಇಟ್ಕೊಂಬಿಡಿ, ನಾನು ತೋರಿಸಿದ್ದೇನೆ ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ, ಅದನ್ನು ಕೂಡ ಇದನ್ನ ಹಾಕಿದ್ದೇನೆ, ಕಾಳುಮೆಣಸು ಜೀರಿಗೆ ಪುಡಿ ಹಾಕಿದ್ದೇನೆ. ಈಗ ಇದನ್ನು ಮಿಕ್ಸಿ ಮಾಡಿ ಕುಡಿದ್ರಾಯಿತು. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಕಣ್ಣಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಹಸಿ ಕ್ಯಾರೆಟನ್ನೇ ಜಾಸ್ತಿ ತಿಂತಾ ಬಂದರೆ ಖಂಡಿತವಾಗಲೂ ಕಣ್ಣಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಅನ್ನುವಂಥದ್ದು. ಈಗ ಇದನ್ನು ಮಿಕ್ಸಿ ಮಾಡುವ. ಆಲ್ರೆಡಿ ಇದು ರುಬ್ಬಿದ್ದೇನೆ, ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಿದ್ದೇನೆ. ಖಂಡಿತವಾಗ್ಲೂ ಇದು ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ, ಹೃದಯಕ್ಕೆ ಬಲವನ್ನು ಕೊಡುತ್ತೆ, ಕಣ್ಣಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾ ಹೇಳೋದಿಷ್ಟೇ, ಹೆಣ್ಮಕ್ಳು, ತಾಯಂದರು ಈ ರೀತಿ ಮನೆಯಲ್ಲೇ ನೀವು ಮಾಡಿಕೊಂಡು ಯಾಕೆ ಆರೋಗ್ಯವಾದಂತಹ ಜೀವನ ನಡೆಸಬಾರ್ದು ಅಂದರೆ ತಾಯಂದರು ಮಾಡ್ತಾರೆ ಆಸಕ್ತಿಯಿಂದ ಅಷ್ಟೇ. ಈಗ ಇದಕ್ಕೆ ಏಲಕ್ಕಿಯನ್ನು ಬೆರೆಸ್ತಾ ಇದ್ದೇನೆ. ಏಲಕ್ಕಿನ ಕುಟ್ಟುವ ಹೀಗೆ ಏಲಕ್ಕಿ ಕೂಡ ಜೀರ್ಣಕಾರಿ. ಈ ರೀತಿಯಾದಂತಹ ರಸಾಯನವನ್ನು ನೀವು ಮಕ್ಕಳಿಗೆ ಕೊಟ್ಟರೆ, ತಾಯಂದ್ರು ಕೊಟ್ಟರೆ ಖಂಡಿತವಾಗ್ಲೂ ರಕ್ತದ ಉತ್ಪಾದನೆ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ವಿಡಿಯೋ ತುಂಬ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ. ಕುಡಿದಿದ್ದೇನೆ, ತುಂಬಾ ರುಚಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಬಂತಲ್ವ. ಏಲಕ್ಕಿ ಕೂಡ ಜೀರ್ಣಕಾರಿ. ನೋಡಿ ಈ ರೀತಿಯಾದಂತಹ ಪಾನಕವನ್ನು, ಕ್ಯಾರೆಟ್ ಪಾನಕವನ್ನು ನೀವು ಯಾಕೆ ಮಾಡ್ಕೊಂಡು ಕುಡಿಬಾರ್ದು. ಖಂಡಿತವಾಗ್ಲೂ ತಾಯಂದ್ರಿಗೆ, ಹೆಣ್ಮಕ್ಳಿಗೆ ತುಂಬ ಉಪಯೋಗ, ಅಂದರೆ ತಾಯಂದ್ರು ಮಾಡ್ತಾರೆ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.